ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. SSC MTS ಆ್ಯಂಡ್ SSC GD ಎಕ್ಸಾಮ್ ಡೇಟ್ ಕೂಡ ಬಿಟ್ಟರು 2026ರಲ್ಲಿ. ಸೊ ಫಸ್ಟ್ ಎಕ್ಸಾಮ್ ಸೆಂಟ್ರಲ್ ಗೌರ್ಮೆಂಟ್ ಇದಾಗಿರುತ್ತೆ. ಹಾಗೆ ಯಾವ ಎಕ್ಸಾಮ್ ಎಲ್ಲ ಒಂದು ನೋಡ್ಕೊಂಬರೋಣ. ಸೊ ಮೊದಲನೇಗೆ ನೀವು 2025ರಲ್ಲಿ MTS ಹಾಗೆ SSGD ಈಗ ತಾನೇ ಕರೆದಿದ್ರು. ಜಸ್ಟ್ ಒಂದು 10 ದಿನದ ಹಿಂದೆನೆ ಮುಗಿದೋಯ್ತು. ಸೊ ಅದು ಕೂಡ ಕನ್ಫರ್ಮ್ ಆಯಿತು. ಸೊ ಎಕ್ಸಾಮ್ ಯಾವ ನೋಡೋದಾದ್ರೆ, ಸೊ ಮೊದಲನೇದಾಗಿ ನೀವು ನೋಡೋದಾದ್ರೆ ಇಲ್ಲಿ ನೋಡಿ, ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಅಂಡ್ ಹವಾಲ್ದಾರ್ ಅಂತ ಇದೆ. ಹಾಗಂತಂದ್ರೆ SSC MTS ಇದು SSC MTS ಫಸ್ಟ್ ಎಕ್ಸಾಮ್ ತಗೊಳ್ತಾರೆ. ಇದನ್ನೇ ಯಾವಾಗ ಅಂತಂದ್ರೆ, ಸೊ ನೋಡ್ತಾ ಇರ್ಬೋದು, ಫೆಬ್ರವರಿ 4ರಂದು 2026 4ರಂದು SSC MTS ಎಕ್ಸಾಮ್ ನಡೆಯುತ್ತೆ. ಹಾಗೆ ಇಲ್ಲಿ ನೋಡಿ 15 ಜನವರಿ 2026 ಇದೇನಂತಂದ್ರೆ, ಸೊ ನಿಮ್ದು 15ನೇ ತಾರೀಕಿಂದ ಹಿಡಿದು ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ MTS ಎಕ್ಸಾಮು ನೀವು ಕರ್ನಾಟಕ ಸ್ಟೇಟದಲ್ಲಿ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ಕರ್ನಾಟಕದಲ್ಲಿ ನಿಮ್ಗೆ ಪ್ಲೇಸ್ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಈಗ ನೀವು ಹುಬ್ಳಿ ತಗೊಳ್ಬೋದು, ಬೆಂಗಳೂರು ತಗೋಬಹುದು, ಮೈಸೂರು ತಗೋಬಹುದು. ತಗೊಂಡು ಆಮೇಲೆ ಶಿಫ್ಟ್ ನಿಮ್ದು ಎಷ್ಟನೇ ಶಿಫ್ಟ್, 1ನೇ ಶಿಫ್ಟ್, 2ನೇ ಶಿಫ್ಟ್ ನೀವೇ ಸೆಲೆಕ್ಟ್ ಮಾಡ್ಕೊಂಡು ಯಾವ ತಾರೀಕು ಡೇಟ್ ಅದನ್ನ ನೀವೇ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಬರೀಬಹುದು. ಸೊ ಇದೊಂದು ಆಪ್ಷನ್ಸ್ ಸೊ SSC ಅವರು ಕೊಟ್ಟು ತುಂಬಾ ಉಪಯೋಗ ಆಯಿತು. ಹಾಗೆ SSC MTS ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನು SSC GD ಸೊ ಮೊನ್ನೆ ಕಾನ್ಫರ್ಮ್ ಮಾಡಿದ್ರು SSC GD. ಸೊ ಇಲ್ಲಿ ನೋಡ್ಕೊಳ್ಬಹುದು, ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂಡ್ SSF ಅಂಡ್ ರೈಫಲ್ ಮ್ಯಾನ್ ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ 26 ಅಂದ್ರೆ ಇದೇ ವರ್ಷ ಕರೆದಿದ್ದು. ಹಾಗೆ ನೋಡಿ, ಎಕ್ಸಾಮ್ ಯಾವಾಗಂದ್ರೆ 23 ಫೆಬ್ರವರಿ. ನಿಮ್ಗೆ ಜಾಸ್ತಿ ದಿನ ಟೈಮ್ ಇಲ್ವೇ ಇಲ್ಲ ಅಂತಂದ್ರೆ ಟೈಮ್ ಕೂಡ ತುಂಬಾ ದಿನ ಕಡಿಮೆ ಇದೆ, ಪ್ರಿಪೇರ್ ಆಗ್ಬೇಕು ನೀವು. ಸೊ 23 ಫೆಬ್ರವರಿ ಅಂದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ MTS ಎಕ್ಸಾಮ್ ಸ್ಟಾರ್ಟ್ ಆಗೋದು 4 ಫೆಬ್ರವರಿ, ಮುಗಿಯೋದು ಡೇಟ್ ಅವ್ರು ಕೊಟ್ಟಿಲ್ಲ. ಸೊ 4 ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ GD ಕೂಡ 23ನೇ ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಮುಗಿಯೋದವರು ಕೊಟ್ಟಿಲ್ಲ. ಹಾಗೆ ಇಲ್ಲಿ ನೋಡಿ, ವಿಲ್ ಬಿ ಇನ್ಫಾರ್ಮ್ಡ್ ಇನ್ ಡ್ಯೂ ಕೋರ್ಸ್ ಅಂತಂದ್ರೆ ಈಗ MTSದು 15ನೇ ಜನವರಿಗೆ ಕೊಡ್ತಾರೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ GDಗೆ ಇನ್ನೂ ಅವರು ಇನ್ಫಾರ್ಮ್ ಮಾಡಿಲ್ಲ, ಮುಂದೆ ಇನ್ಫಾರ್ಮ್ ಮಾಡ್ತಾರೆ. ಯಾವಾಗ ಗೊತ್ತಾ, MTS ಎಕ್ಸಾಮ್ ಮುಗಿದ ನಂತರ ಇನ್ಫಾರ್ಮ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮ್ದು ನೀವೇ 2 ಎಕ್ಸಾಮ್ ಏನಿದೆ ನೋಡಿ, ಇವೆರಡು ಎಕ್ಸಾಮು ನೀವು ಮೇನ್ ಬರಿತಾ ಹೋದ್ರಿ ಅಂತ ಅಂದ್ರೆ ನಿಮ್ಗೊಂದು ವಾರ ಮುಂಚೆನೆ ನಿಮ್ದು ಅಡ್ಮಿಟ್ ಕಾರ್ಡ್ ಕೂಡ ಬರುತ್ತೆ. ಅಡ್ಮಿಟ್ ಕಾರ್ಡ್ ಅದಕ್ಕಿಂತ ಒಂದು ವಾರ ಮುಂಚೆ ನಿಮ್ದು ಎಕ್ಸಾಮ್ ನೀವು ಹಾಕಿರ್ತೀರಲ್ಲ ಅದೇ ಸೆಂಟರ್, ಒಂದು ವಾರದ ಮುಂಚೆ ಅಡ್ಮಿಟ್ ಕಾರ್ಡ್ ಕೂಡ ಬರುತ್ತೆ. ಇನ್ನು ಯೋಧಾಸ್ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋಸ್ ನಾವು ಮಾಡೋದು ಕಂಟಿನ್ಯೂಸ್ ಆಗಿ ನಿಮಗೆ ಬರ್ತಾನೆ ಇರುತ್ತೆ. ಹಾಗೆ ನಮ್ದು ವಾಟ್ಸಪ್ ಚಾನಲ್ ಕೂಡ ಇದೆ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿ. ಹಾಗೆ ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ಕೇಳ್ರಿ, ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿ. ವಾಟ್ಸಪ್ಪಲ್ಲಿ ನಾವು ಇಂಪಾರ್ಟೆಂಟ್ ನ್ಯೂಸು ಎಲ್ಲ ಬಿಡ್ತಾ ಇರ್ತೀವಿ. ವಾಟ್ಸಪ್ ಗ್ರೂಪ್ ಇದೆ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಲೇಬೇಕು. ಲೈವ್ ಕ್ಲಾಸ್ ಕೂಡ ನಾನು ಮಾಡ್ತೀನಿ, ಬೇಕಾದರೆ ಕ್ಲಾಸ್ ವಿಡಿಯೋಸ್ ಕೂಡ ಹಾಕ್ತೀನಿ. SSC GD ಆ್ಯಂಡ್ MTS RRB ಸೊ ಇವಷ್ಟು ಕ್ಯಾಟಗರಿ ಒಂದೇ ಸಿಲೆಬಸ್ ಕೂಡ ಬರುತ್ತೆ. ಆ ಥರ ಇಂಪಾರ್ಟೆಂಟ್ ಟಾಪಿಕ್ ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು. ಸೊ ಮಾಡೋಣ, ಸಪೋರ್ಟ್ ಒಂದು ಬೇಕು. ಆಮೇಲೆ ನಿಮ್ಗೆ ಮೇನ್ ಅಂತಂದರೆ ಒರಿಜಿನಲ್ ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಒರಿಜಿನಲ್ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 2 ಫೋಟೋ ಇರಿ, ಮುಗೀತು. ಆಮೇಲೆ ನಿಮ್ಮ ಮೈ ಮೇಲೆ ಯಾವುದೇ ರೀತಿಯದ್ದು ಕಿವಿಯಲ್ಲಿ ಹಾಕೊಂಡಿರ್ತಾರೆ ನೋಡಿ, ಕಿವಿಯಲ್ಲಿ, ಆಮೇಲೆ ಖಡ್ಗ ಇರ್ಬೋದು. ಆಮೇಲೆ ಸೊ ಈ ಥರ ಎಲ್ಲ ಹಾಕೊಂಡು ಹೋಗಕ್ಕೆ ಹೋಗಬೇಡಿ. ಉಂಗುರಾತು ಎಲ್ಲ ತೆಗೆದಿಟ್ಟು ಹೋಗಿ ಎಕ್ಸಾಮ್ ಹಾಲ್ಗೆ. ಇನ್ನು ಮತ್ತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಬಾಯ್.